ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಗೆಳೆಯರೆ, ಇವತ್ತು ಜ್ಯೋತಿಷ ವಿಚಾರದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಆದ ಒಂದು ಕುಂಡಲಿ ತೊಗೊಂಬಂದಿದ್ದೀನಿ. ಒಬ್ಬ ವ್ಯಕ್ತಿಯ ಹೊರೋಸ್ಕೋಪ್ ಜಾತಕ, ಸಂಪೂರ್ಣ ಜಾತಕ ವಿಮರ್ಶೆ ಮಾಡೋಣ ತೊಗೊಂಬಂದಿದ್ದೀನಿ. ನೋಡಿ, ತಮಗೆ ಜೀವನದಲ್ಲಿ ಚಿಕ್ಕ ವಯಸ್ಸಿಗೆ ಯಾವ ರೀತಿ ನಾವು ಶ್ರೀಮಂತ ಯೋಗನ ಪಡ್ಕೊಬತ್ತೀವಿ, ಅಂದರೆ ಚಿಕ್ಕ ವಯಸ್ಸಿಗೆ ಯಾವ ರೀತಿ ನಮಗೆ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು ಅಥವಾ ನಮ್ಮ ಸಂಪಾದನೆ ಆಗಿರ್ಬೋದು, ಅದು ಯಾವುದೇ ಒಂದು ಮೂಲ ಆಗಿರ್ಬೋದು, ಧನದ ಮೂಲ ಯಾವುದೇ ಆಗಿರ್ಬೋದು, ನಮಗೆ ಯಾವ ರೀತಿ ಚಿಕ್ಕ ವಯಸ್ಸಿಗೆ ನಮ್ಗೆ ಆ ಯೋಗ ಅನ್ಕೊಡುತ್ತೆ, ಚಿಕ್ಕ ವಯಸ್ಸಿಂದಲೇ ನಾವು ಯಾವ ರೀತಿ ಶ್ರೀಮಂತರಾಗಿ ಬದುಕಿ ಬಾಳೋದಕ್ಕೆ ಅನುಕೂಲ ಆಗತಕ್ಕಂಥ ಯೋಗಗಳು ಯಾವ ರೀತಿ ಜಾತಕದಲ್ಲಿ ಇರ್ತದೆ. ನಾವು ಕೆಲವರು ಹುಟ್ಟತಾನೆ ಬಡಸ್ತಾನದಲ್ಲಿ ಬರ್ತಾರೆ, ಮನೇಲಿ ಬಡಸ್ತಾನ ಇರುತ್ತೆ, ತಂದೆಗೆ ಉತ್ತಮ ಯೋಗ ಇರೋದಿಲ್ಲ. ಅವರು ಬಡಸ್ತಾನದಿಂದ ಹುಟ್ಟಿ ಬಡಸ್ತಾನದಲ್ಲೇ ಬೆಳೆದು ನಂತರ ಒಂದಷ್ಟು ಸಂಪಾದನೆ ಮಾಡೋ ಕಾಲದಲ್ಲಿ ಶ್ರೀಮಂತರಾಗ್ತಾರೆ. ಆದರೆ ಕೆಲವೊಂದು ವ್ಯಕ್ತಿಗಳು ಚಿಕ್ಕ ವಯಸ್ಸಿಗೆ ಶ್ರೀಮಂತ ಯೋಗ ಇರುತ್ತೆ, ಅವ್ರು ಹುಟ್ಟುತ್ತಾನೆ ಮನೆಯಲ್ಲಿ ಶ್ರೀಮಂತಿಕೆ ಇರುತ್ತೆ, ಮತ್ತು ಅವರು ಬೆಳೀತಾ ಬೇಗನೆ ದುಡ್ಡು ಸಂಪಾದನೆ ಮಾಡೋಕ್ಕೆ ಮುಂದೆ ಹೋಗ್ತಾರೆ. ಹಂಗಾಗಿ ಅದು ಶ್ರೀಮಂತ ಯೋಗ ಅವ್ರ ಜೀವನ ಪರ್ಯಂತ ಅವರಿಗೆ ಆ ಒಂದು ಶ್ರೀಮಂತ ಯೋಗ ಯಾವ ರೀತಿ ಅವ್ರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೋಡಿ, ಒಂದು ಎಕ್ಸಾಂಪಲ್ ಜಾತಕ ತೊಗೊಬಂದಿದ್ದೀನಿ. ಇಲ್ಲೊಂದು ಈ ವ್ಯಕ್ತಿ ಜಾತಕದಲ್ಲಿ ಇದು ಬಂದು ಋಷಭ ಲಗ್ನ ಬರ್ತದೆ. ಋಷಭ ಲಗ್ನಕ್ಕೆ ಇಲ್ಲಿ ಶುಕ್ರ ಅಧಿಪತಿ ಆಗ್ತಾನೆ. ಋಷಭ ಲಗ್ನಾಧಿಪತಿ ಶುಕ್ರ ಕರ್ಮಸ್ಥಾನ ಕೇಂದ್ರ ಸ್ಥಾನದಲ್ಲಿ 10ನೇ ಮನೆಯಲ್ಲಿ ವಾಯುತತ್ವ ರಾಶಿಯಲ್ಲಿ ಕುಂಭರಾಶಿಯಲ್ಲಿ ಇದ್ದಾನೆ. ಇಲ್ಲಿ ಅಂಶಕುಂಡಲಿ ವಿಚಾರಕ್ಕೆ ಬರ್ತದೆ. ಇದು ಭಾವಕುಂಡಲಿ, ಇದು ನವಾಂಶಕುಂಡಲಿ ವಿಚಾರಕ್ಕೆ ಬರ್ತಾದರೆ ಯಾವುದಾದ್ರೂ ಗ್ರಹಗಳ ಯೋಗ ವರ್ಗೋತ್ತಮವಾಗಿದೆ ಅಂದರೆ ನೋಡಿ, ರವಿ ಇಲ್ಲಿ ಮೇಷರಾಶಿಯಲ್ಲಿ ಉಚ್ಚನಾಗಿದ್ದಾನೆ, ಒಟ್ಟು 12ನೇ ಭಾವ ಇದೆ. ಅದೇ ರವಿ ಇಲ್ಲಿ ನವಾಂಶದಲ್ಲಿ ಉಚ್ಚನಾಗಿದ್ದಾನೆ, ಸೇಮ್ ಮೇಷರಾಶಿಯಲ್ಲೇ ಇದ್ದಾನೆ, ರವಿ ಉಚ್ಚನಾಗಿದ್ದಾನೆ. ಮತ್ತು ನೀವು ಜಾತಕದಲ್ಲಿ ನಾನು ಇಲ್ಲಿ ಯೋಗಗಳಂತೂ ಬರ್ತಿದ್ದೀನಿ ನೋಡಿ ಆಲ್ರೆಡಿ. ರವಿ ಗ್ರಹ ವರ್ಗೋತ್ತಮ ಆಗಿದೆ, ಮತ್ತು 2 ಪರಿವರ್ತನಾ ಯೋಗಗಳಿದೆ. ಅಂದರೆ ಈ ಭಾವಕುಂಡಲಿಯಲ್ಲಿ 2 ಪರಿವರ್ತನಾ ಯೋಗ ಇದೆ. ಏನು ಪರಿವರ್ತನಾ ಯೋಗಗಳು ಅಂದರೆ ನೋಡಿ, 2ನೇ ಮನೆ ಅಧಿಪತಿ ಬುಧ, ಅಂದರೆ ಧನಸ್ಥಾನಾಧಿಪತಿ ಆಗಿರತಕ್ಕಂಥ ಬುಧ 11ನೇ ಮನೆಯಲ್ಲಿ ಬಂದು ಕೂತಿರೋದು, 11ನೇ ಮನೆ ಅಧಿಪತಿ ಆದಂಥ ಗುರು 2ನೇ ಮನೆಯಲ್ಲಿ ಬಂದು ಕೂತಿರೋದು. ಅಂದರೆ ಬುಧನ ಮನೆಯಲ್ಲಿ ಗುರು, ಗುರುವಿನ ಮನೆಯಲ್ಲಿ ಬುಧ, ಈ ರೀತಿಯಾಗಿ ಪರಿವರ್ತನೆ ಯೋಗ, ಬುಧ ಮತ್ತು ಗುರುವಿನ ಪರಿವರ್ತನೆ ಯೋಗ ಆಗಿದೆ. ಇಲ್ಲೇನಾಗಿದೆ, ಶನಿ ಮತ್ತು ಶುಕ್ರ, ಶನಿಯ ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ಶನಿ. ಅಂದರೆ ಶನಿ ಇಲ್ಲಿ 9 ಮತ್ತು 10ನೇ ಮನೆಗೆ ಅಧಿಪತಿಯಾಗಿ 6ರಲ್ಲಿ ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಶುಕ್ರ ಇಲ್ಲಿ ಲಗ್ನಾಧಿಪತಿಯಾಗಿ ಮತ್ತು 6ನೇ ಮನೆ ಅಧಿಪತಿಯಾಗಿ 10ರಲ್ಲಿ ಕರ್ಮಸ್ಥಾನ, ಅಂದರೆ ಕೇಂದ್ರದಲ್ಲಿ ಕರ್ಮಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ಮಿತ್ರನ ಮನೆಯಲ್ಲಿ ಇದ್ದಾನೆ. ಸೊ ಹಂಗಾಗಿ ಇದು ಉತ್ತಮವಾದಂಥ ರಾಜಯೋಗ ಉಂಟಾಗ್ತದೆ. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಚಿಕ್ಕ ವಯಸ್ಸಿಗೆ ಶ್ರೀಮಂತಿಕೆ ಬರಬೇಕಂದ್ರೆ ನಾವು ನೋಡಿ ಇಲ್ಲಿ ಏನೇನೋ ಕೆಲವೊಂದು ಯೋಗಗಳ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಬಹಳ ವಿಶೇಷವಾಗಿ ಧನಯೋಗ ಮತ್ತು ಪಿತೃಯೋಗ, ಅಂದರೆ ತಂದೆಯ ಪರಿಸ್ಥಿತಿ ಹೇಗಿದೆ, ಮತ್ತು ಒಂದು ಆಸ್ತಿ ಪಾಸ್ತಿ ಲಾಭಸ್ಥಾನ ಹೇಗಿದೆ, ಧನಯೋಗ ಹೇಗಿದೆ, ಯಾವ ಗ್ರಹಗಳು ಉಚ್ಚ ಭಾವದಲ್ಲಿದೆ, ಏನೇನು ಫಲ ಇದೆ ಅಂತ ತಿಳ್ಕೊಂಡಾಗ ನಮಗೆ ಆ ಒಂದು ರಿಸಲ್ಟ್ ಸಿಗುತ್ತೆ. ನೋಡಿ, ಜಾತಕದ ವ್ಯಕ್ತಿ ಋಷಭ ಲಗ್ನದಲ್ಲಿ ಹುಟ್ಟಿರೋದು, ಋಷಭ ಲಗ್ನಾಧಿಪತಿ ಶುಕ್ರ ಹೋಗಿ 10ನೇ ಮನೆಯಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಾನೆ. ಅದು 10ನೇ ಮನೆಯಲ್ಲಿ ಕೇಂದ್ರ ಸ್ಥಾನ, ಅದು ಮಿತ್ರನ ಮನೆ, ಶನಿಯ ಮನೆ. ಇಲ್ಲಿ ನೋಡಿ, ಧನಸ್ಥಾನದಲ್ಲಿ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಗುರು ಗ್ರಹ ಇದೆ, ಧನಕಾರಕ, ಧನಭಾವಕ್ಕೆ ಈ ಗುರು ಅಧಿಪತಿ ಆಗ್ತಾನೆ. ಆದರೆ ಧನಸ್ಥಾನಾಧಿಪತಿ ಬುಧ ಲಾಭಸ್ಥಾನದಲ್ಲಿರೋದು, ಮತ್ತು ಲಾಭಸ್ಥಾನಾಧಿಪತಿ ಗುರು ಬಂದು ಇಲ್ಲಿ 2ನೇ ಮನೆಯಲ್ಲಿರೋದು ಅತ್ಯುತ್ತಮವಾದಂಥ ಯೋಗ, ಉತ್ತಮವಾದಂಥ ಧನಯೋಗನ ಕೊಡ್ತದೆ. ಆದರೆ ಅದೇ ಮನೆಯಲ್ಲಿ ಮಾಂದಿ ಇದ್ದಾನೆ, ಮಾಂದಿ ಸಹ ಜಾತಕದಲ್ಲಿ ವರ್ಗೋತ್ತಮ ಆಗಿದ್ದಾನೆ. ಬರೆದಿಲ್ಲ ನಾನು, ಅಂಶಕುಂಡಲಿಯಲ್ಲೂ ಮಾಂದಿ ವರ್ಗೋತ್ತಮ ಆಗಿದ್ದಾನೆ, ಮತ್ತು ಭಾವಕುಂಡಲಿಯಲ್ಲೂ ಅಲ್ಲೇ ಇದ್ದಾನೆ. ಸೊ ಹಂಗಾಗಿ ಇದು ವರ್ಗೋತ್ತಮ ಆಗ್ತದೆ. ಒಂದಷ್ಟು ಉತ್ತಮ ಫಲಗಳು ಕೊಟ್ಟರು ಆ ಮಾಂದಿಯ ಗುಣಲಕ್ಷಣ ಪ್ರಕಾರ ಒಂದಷ್ಟು ದುಡ್ಡು ಖರ್ಚು ಮಾಡಿಸ್ತಾನೆ. ಆದರೆ ಧನಕ್ಕೇನೂ ತೊಂದರೆ ಇರೋದಿಲ್ಲ, ಯಥೇಚ್ಛವಾಗಿ ಧನಾಭಿವೃದ್ಧಿ ಆಗ್ತದೆ, ಧನ ಸಂಪಾದನೆ ಆಗ್ತದೆ, ಧನ ಕೂಡಿಡ್ತಕ್ಕಂಥದ್ದು, ಧನ ಶೇಖರಣೆ ಆಗೋತಕ್ಕಂಥದ್ದು. ನಂತರ ಪಿತ್ರಾರ್ಜಿತ ಆಸ್ತಿ ಬಹಳ ವೇಗವಾಗಿ ಬರ್ತಕ್ಕಂಥದ್ದು. ಆ ರೀತಿಯಾದಂಥ ಉತ್ತಮ ಫಲಗಳನ್ನ ಗುರು ಕೊಡ್ತಾನೆ. ಉತ್ತಮ ಅಂತ ಎಜುಕೇಷನ್ ಜ್ಞಾನ ಸಹ ಗುರು 2ನೇ ಭಾವದಲ್ಲಿರೋದ್ರಿಂದ ಕೊಡ್ತಾನೆ. ಕುಟುಂಬ ಯೋಗ, ಉತ್ತಮವಾದಂಥ ಕುಟುಂಬ ಯೋಗ, ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ, ಫ್ಯಾಮಿಲಿ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಕ್ಕಂಥದ್ದೇ ಅಂತ ಯೋಗ ಉಂಟಾಗ್ತದೆ ಈ ಜಾತಕದ ವ್ಯಕ್ತಿಗೆ. ಇಲ್ಲಿ ಧನಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು, ಧನಸ್ಥಾನಾಧಿಪತಿ ಹೋಗಿ ಲಾಭಸ್ಥಾನದಲ್ಲಿ ಇರತಕ್ಕಂಥದ್ರಿಂದ ಬಹಳ ಚಿಕ್ಕ ವಯಸ್ಸಿಗೆ ಅತಿ ಹೆಚ್ಚು ಲಾಭಗಳು, ಪ್ರಾಫಿಟ್ಟು, ಲಾಭ, ದುಡ್ಡು, ಆಸ್ತಿ ಪಾಸ್ತಿ. ಯಾಕೆಂದರೆ ಇಲ್ಲಿ
ಏನೇನಾಗಿದೆ ಅಂದರೆ 6ನೇ ಮನೆಯಲ್ಲಿ ಶನಿ ಉಚ್ಚನಾಗಿದೆ. ಅಂದರೆ ಕರ್ಮಸ್ಥಾನಾಧಿಪತಿ 9ನೇ ಮನೆ ಅಂದರೆ ಭಾಗ್ಯಸ್ಥಾನಾಧಿಪತಿ, 10ನೇ ಮನೆ ಕರ್ಮಸ್ಥಾನ, 9ಕ್ಕೂ ಮತ್ತು 10ಕ್ಕೂ ಅಧಿಪತಿ ಆದಂಥ ಶನಿ ತುಲಾರಾಶಿಯಲ್ಲಿ ಉಚ್ಚನಾಗಿರೋದು 6ನೇ ಭಾವದಲ್ಲಿರೋದು ಉತ್ತಮ ರಾಜಯೋಗನೇ ಕೊಡ್ತದೆ. ಯಾರಿಗೆ 9ನೇ ಭಾವ ಅಂದರೆ ತಂದೆ ಮನೆ ಅಂದರೆ ತಂದೆಗೆ ಪುತ್ರಸ್ಥಾನಕ್ಕೆ ತಂದೆಗೆ ಉತ್ತಮವಾದಂಥ ಶ್ರೀಮಂತ ಯೋಗ ಕೊಡ್ತದೆ. ಶನಿ ಕರ್ಮಕಾರಕ ಆಗಿರೋದ್ರಿಂದ ತಂದೆ ಮಾಡ್ತಕ್ಕಂಥ ಕರ್ಮಯೋಗದಲ್ಲಿ ಅಂದರೆ ತಂದೆಯ ಒಂದು ಕರ್ಮದಲ್ಲಿ ಯಶಸ್ಸು, ಕೀರ್ತಿ, ಧನಲಾಭ ಪ್ರಾಪ್ತಿನೇ ಹೆಚ್ಚಾಗಿ ಕೊಡ್ತದೆ. ಅದು ಯಾಕೆ ಹೆಚ್ಚಾಗಿ ಕೊಡ್ತದೆ ಅಂದರೆ ನೋಡಿ, 2ನೇ ಮನೆಯಲ್ಲಿ ಗುರು ಇದ್ಕೊಂಡು ಪಂಚಮ ದೃಷ್ಟಿಯಿಂದ ಶನಿ ನೋಡ್ತಾ ಇದ್ದಾನೆ. ನೋಡಿ, ಗುರು 5ನೇ ದೃಷ್ಟಿಯಿಂದ ಶನಿ ನೋಡ್ತಾ ಇರೋದ್ರಿಂದ, ಅಂದರೆ ಶನಿ ಅಂದರೆ ಇಲ್ಲಿ ಕರ್ಮಕಾರಕ ಮತ್ತು ಆಯುಷ್ಯಕಾರಕನಾಗಿರ್ತಕ್ಕಂಥ ಶನಿ 9ಕ್ಕೂ 10ಕ್ಕೂ ಅಧಿಪತಿ ಆಗಿರ್ತಕ್ಕ 9ಕ್ಕೆ ಮತ್ತು 10ಕ್ಕೆ ಅಧಿಪತಿ ಆಗಿರ್ತಾನೆ. ಸೊ 9, 10ಕ್ಕೆ ಅಧಿಪತಿಯಾಗಿ 6ರಲ್ಲಿ ಉಚ್ಚನಾಗಿರೋದ್ರಿಂದ ಆ ಉಚ್ಚ ಶನಿನ ಗುರು 5ನೇ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ 9ನೇ ಮನೆ ತಂದೆಗೂ ಕೀರ್ತಿ, ಯಶಸ್ಸು, ಧನಲಾಭ ಆಗ್ತದೆ. ಮತ್ತು ಈ ಜಾತಕದ ವ್ಯಕ್ತಿಗೂ ಒಳ್ಳೆಯ ಉದ್ಯೋಗ ಸಿಗ್ತದೆ. ಒಳ್ಳೆಯ ಉದ್ಯೋಗ, ಎಜುಕೇಷನ್ನು ಮತ್ತು ಉತ್ತಮವಾದಂಥ ಕೆಲಸ, ಕರ್ಮ, ಈ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸ ಉತ್ತಮವಾದಂಥ ಕೆಲಸ ಸಿಗ್ತಕ್ಕಂಥ ಯೋಗ ಆಗ್ತದೆ ಶನಿಯಿಂದ. ಮತ್ತು ಗುರು ಶುಭಗ್ರಹ ದೃಷ್ಟಿ ಇರೋದ್ರಿಂದ ಬಹಳ ನಿರಾಸಾಯವಾಗಿ ಬಹಳ ಬೇಗನೆ ಜೀವನದಲ್ಲಿ ಶ್ರೀಮಂತಿಗೆ, ಯೋಗ, ಕರ್ಮಯೋಗ ಮತ್ತು ತಂದೆಗೆ ಆಯುಷ್ಯ ವೃದ್ಧಿ ಆಗ್ತದೆ. ತಂದೆಗೆ ಯಶಸ್ಸು, ಕೀರ್ತಿ, ಜನರ ಕೀರ್ತಿ, ಜನರ ಒಂದು ಪ್ರಶಂಸೆ ಎಲ್ಲ ತಂದೆಗೆ ಸಿಗ್ತಕ್ಕಂಥ ಒಂದು ಪುಣ್ಯಯೋಗ ಉತ್ಪತ್ತಿ ಆಗ್ತದೆ. ಮತ್ತು ಗುರು ಇಲ್ಲಿ ಪಂಚಮ ದೃಷ್ಟಿಯಿಂದ ಶನಿ ನೋಡ್ತಾ ಇದ್ದಾನೆ, 6ನೇ ಭಾವವನ್ನು ನೋಡ್ತಾ ಇದ್ದಾನೆ, ಸಪ್ತಮ ದೃಷ್ಟಿಯಿಂದ ಅಷ್ಟಮನ್ನು ನೋಡ್ತಾ ಇದ್ದಾನೆ. ಈ ಅಷ್ಟಮಕ್ಕೆ ಗುರುವಿನ ಒಂದೇ ಶುಭ ದೃಷ್ಟಿಯಲ್ಲ, ಶನಿಯ 3ನೇ ದೃಷ್ಟಿ ಇದೆ, ಅಷ್ಟೊಂದು ಉತ್ತಮ ಅಲ್ಲ. ಕುಜನ 4ನೇ ದೃಷ್ಟಿ ಇದೆ, ಅಷ್ಟೊಂದು ಉತ್ತಮ ಅಲ್ಲ. 2 ಕೆಟ್ಟ ದೃಷ್ಟಿಗಳು ಅಷ್ಟಮಕ್ಕೆ ಇರೋದ್ರಿಂದ ಆಗಾಗ ಒಂದು ಸ್ವಲ್ಪ ಹುಡುಗ ಡಿಪ್ರೆಷನ್ಗೆ ಹೋಗ್ತಾನೆ. ಬೇಗನೆ ಕೋಪಕ್ಕೆ ಶಾರ್ಟ್ ಟೆಂಪರ್ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಒಂದು ಮನಸ್ಸಲ್ಲೇ ಕೊರಗ್ತಕ್ಕಂಥದ್ದು, ಆಗಾಗ ಭಯ ಆಗ್ತಕ್ಕಂಥದ್ದು, ಭಯದ ಪರಿಸ್ಥಿತಿ ವಾತಾವರಣ ಉಂಟಾಗ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಉಂಟಾಗ್ತದೆ. ಹಾಗಾಗಿ ಆದರೆ ಆ ಎಲ್ಲ ದೋಷಗಳ ನಿವಾರಣೆ ಮಾಡೋದಕ್ಕೆ ಗುರುವಿನ ಸಂಪೂರ್ಣ 7ನೇ ದೃಷ್ಟಿ ಇರೋದು ಬಹಳ ಪವರ್ಫುಲ್ಲು. 5 ಮತ್ತು 9ನೇ ದೃಷ್ಟಿಗಿಂತ ಗುರುವಿನ 7ನೇ ದೃಷ್ಟಿ ಬಹಳ ಶ್ರೇಷ್ಠವಾದ ದೃಷ್ಟಿ. ಸೊ ಡೈರೆಕ್ಟಾಗಿ ತನ್ನ ಧನುರಾಶಿ, ತನ್ನ ಮೂಲ ತ್ರಿಕೋಣ ಸ್ಥಾನವನ್ನೇ, ತನ್ನ ಸ್ವಂತ ಮನೆಯನ್ನೇ ಗುರು ನೋಡ್ತಾ ಇರೋದ್ರಿಂದ ಈ 2 ಕೆಟ್ಟ ದೃಷ್ಟಿಗಳ ಪ್ರಭಾವವನ್ನು ಹೊಡೆದಾಕ್ತಾನೆ. ಸೊ ಗುರುವಿನ ಶುಭ ದೃಷ್ಟಿಯಿಂದ ಅಷ್ಟಮ ಭಾವ ಸೇಫ್ ಆಗ್ತದೆ. ಇಲ್ಲಿ ಏನೇ ತೊಂದರೆ ಬಂದರೂ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗ್ಬಿಡ್ತದೆ. ಸೊ ಇದೊಂದು ಇವೆರಡು ಗುರುವಿನಿಂದ ಉಂಟಾಗ್ತಕ್ಕಂಥ ರಾಜಯೋಗ. ನಂತರ ಗುರುವಿನಿಂದ ಇನ್ನೊಂದು ಫಲ ಇದೆ. ಲಗ್ನಾಧಿಪತಿ ಆದಂಥ ಶುಕ್ರನನ್ನು 10ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಆ 10ನೇ ಮನೆ ಶುಕ್ರನನ್ನು ಗುರು 9ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಸೊ ಗುರು 9ನೇ ದೃಷ್ಟಿಯಿಂದ ಲಗ್ನಾಧಿಪತಿ ನೋಡ್ತಾ ಇರೋದ್ರಿಂದ ಆಲ್ರೆಡಿ ಲಗ್ನಾಧಿಪತಿ ಕೇಂದ್ರ ಸ್ಥಾನದಲ್ಲಿ ವಾಯುತತ್ವದ ರಾಶಿಯಲ್ಲಿರೋದು ತುಂಬ ರಾಜಯೋಗ. ಆ ಶುಕ್ರ ವಾಯುತತ್ವ ರಾಶಿಯಲ್ಲಿರೋದು ರಾಜಯೋಗ. ಆ ಶುಕ್ರನನ್ನು ಗುರು 9ನೇ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಆ ಒಂದು ಲಗ್ನಾಧಿಪತಿಗೆ ಅಂದರೆ ಜಾತಕದ ವ್ಯಕ್ತಿಗೆ ಆರೋಗ್ಯ, ಆಯುಷ್ಯ ವೃದ್ಧಿ ಆಗ್ತದೆ. ದೇಹದಲ್ಲಿ ಬಲ ಉತ್ಪತ್ತಿ ಆಗ್ತದೆ, ಯಶಸ್ಸು, ಕೀರ್ತಿ. ಆಮೇಲೆ 10ನೇ ಭಾವದಲ್ಲಿ ಇರೋದ್ರಿಂದ ಆ ಜಾತಕದ ವ್ಯಕ್ತಿ ಅಂದರೆ ಲಗ್ನಾಧಿಪತಿ 10ನೇ ಭಾವದಲ್ಲಿ ಇರೋದ್ರಿಂದ ಅತ್ಯುತ್ತಮವಾದಂಥ ಉದ್ಯೋಗ, ಎಜುಕೇಷನ್ನು, ಯಾವ ರೀತಿ ಉದ್ಯೋಗ ಮಾಡ್ಬೋದು ನೋಡಿ. ಇಲ್ಲಿ ಲಗ್ನಾಧಿಪತಿ ಆದಂಥ ಅಂದರೆ ಶುಕ್ರ 10ನೇ ಮನೆ ಕರ್ಮಸ್ಥಾನದಲ್ಲಿದ್ದಾನೆ. ಆದರೆ 10ನೇ ಮನೆ ಅಧಿಪತಿ ಶನಿ ಶುಕ್ರನ ಮನೆಯಲ್ಲಿ ವಾಯುತತ್ವ ರಾಶಿಯಲ್ಲಿ ಇದ್ದಾನೆ. ನೋಡಿ, ಇದು ಅಗ್ನಿತತ್ವ ಸಿಂಹರಾಶಿ, ಇದು ಪೃಥ್ವಿ ತತ್ವ, ಇದು ವಾಯುತತ್ವ ತುಲಾರಾಶಿ, ಇದು ವೃಶ್ಚಿಕ ರಾಶಿ ಜಲತತ್ವ. ವಾಯುತತ್ವ ರಾಶಿಯಲ್ಲಿ ಲಗ್ನಾಧಿಪತಿ ಕೂತ್ಕೊಂಡ್ರೆ ಅಥವಾ ವಾಯುತತ್ವ ರಾಶಿಯಲ್ಲಿ ಕರ್ಮಸ್ಥಾನಾಧಿಪತಿ ಅಂದರೆ 10ನೇ ಮನೆ ಅಧಿಪತಿ ಏನಾದರೂ ವಾಯುತತ್ವ ರಾಶಿಯಲ್ಲಿ ಹೋಗಿ ಕೂತ್ಕೊಳ್ಳೋದು, ಅಲ್ಲೇನಾದರೂ ಉಚ್ಚ ಆಗೋದು ಅಥವಾ ಸ್ವಕ್ಷೇತ್ರ ಆಗೋದು ಅಥವಾ ಇಲ್ಲಿ ಪರಿವರ್ತನೆ ಯೋಗ ಬಂದಿದೆ. ಶನಿ ಹೋಗಿ ಶುಕ್ರನ ಮನೆಯಲ್ಲಿ, ಶುಕ್ರ ಹೋಗಿ ಶನಿ ಮನೆಯಲ್ಲಿ, ಇಬ್ಬರು ವಾಯುತತ್ವ ರಾಶಿಯಲ್ಲೇ ಇದ್ದಾರೆ. ಲಗ್ನಾಧಿಪತಿ ವಾಯುತತ್ವ ರಾಶಿಯಲ್ಲಿ ಇರೋದ್ರಿಂದ ಮತ್ತು ಆ ಲಗ್ನಾಧಿಪತಿ ಶನಿಯ ಮನೆಯಲ್ಲಿ 10ರಲ್ಲಿ ವಾಯುತತ್ವ ರಾಶಿ ಕುಂಭರಾಶಿಯಲ್ಲಿ ಇರೋದ್ರಿಂದ ಬಹಳ 90% ಈ ಜಾತಕದ ವ್ಯಕ್ತಿ ಡಾಕ್ಟರ್ ಆಗ್ತಕ್ಕಂಥದ್ದು ಯೋಗ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ. ಡಾಕ್ಟರ್ ಆಗಿಲ್ಲ ಅಂದ್ರೂ ಬಹಳ ಒಂದು ವಿಚಾರವಾಗಿಲ್ಲಿ ಬುಧ ಮತ್ತು ಕುಜ ಕಾಂಬಿನೇಷನ್ ಬಂದಿರೋದ್ರಿಂದ, ಬುಧ ಇಲ್ಲಿ ನೀಚನಾದ್ರೂ ಒಂದು ಲಾಭ ಸ್ಥಾನದಲ್ಲಿರೋದ್ರಿಂದ ಗುರು ಪರಿವರ್ತನಾ ಯೋಗ ಇರೋದ್ರಿಂದ ನೀಚತ್ವ ಸ್ವಲ್ಪ ಭಂಗ ಆಗ್ತದೆ. ನಂತರ ಇಲ್ಲಿ ಶುಕ್ರನ ಪಕ್ಕದಲ್ಲೇ ಶುಕ್ರ ಇದ್ದಾನೆ, ಜೊತೆಯಲ್ಲಿ ಪಕ್ಕದಲ್ಲಿ ರವಿ ಇದ್ದಾನೆ. ಸೊ ಹಂಗಾಗಿ ಕುಜ ಬುಧನ್ ನೋಡ್ತಾ ಸಪ್ತಮ ದೃಷ್ಟಿ ನೋಡ್ತಾ ಇರೋದ್ರಿಂದ ಇಂಜಿನಿಯರ್, ಬ್ಯಾಂಕ್ಗೆ ಸಂಬಂಧಪಟ್ಟಿದ್ದ ಕೆಲಸ, ನೌಕರಿ ಅಥವಾ ಇಂಜಿನಿಯರ್ ಆಪ್ಷನ್ಸ್ ಇದೆ.
ಒಳ್ಳೆ ಉತ್ತಮವಾದಂಥ ಇಂಜಿನಿಯರ್ ಆಗ್ಬೋದು, ಅಥವಾ ಬ್ಯಾಂಕ್ ನೌಕರಿ ಮಾಡ್ತಕ್ಕಂಥದ್ದು, ಅಥವಾ ಭೂ ಸರ್ವೇಯರ್ ಗೌರ್ಮೆಂಟ್ ಅಫಿಷಿಯಲ್ ಆಗ್ತಕ್ಕಂಥದ್ದು, ಭೂ ಸರ್ವೆ ಮಾಡ್ತಕ್ಕಂಥ ವ್ಯಕ್ತಿ ಆಗ್ತಕ್ಕಂಥದ್ದು, ಈ ರೀತಿಯಾಗೂ ಸಹ ಯೋಗ ಇದೆ. ಆದರೆ ಇಲ್ಲಿ ಲಗ್ನಾಧಿಪತಿ 10ನೇ ಮನೆಯಲ್ಲೇ ಕರ್ಮಸ್ಥಾನದಲ್ಲೇ ಇರೋದ್ರಿಂದ, ಮತ್ತು 10ನೇ ಮನೆಯಾಧಿಪತಿ ವಾಯುತತ್ವ ರಾಶಿಯಲ್ಲಿ ಇರೋದ್ರಿಂದ, ಮತ್ತು ಲಗ್ನಾಧಿಪತಿಗೂ ಮತ್ತು 10ನೇ ಮನೆಯಾಧಿಪತಿಗೂ ಎರಡಕ್ಕೂ ಗುರುವಿನ ದೃಷ್ಟಿ ಇರೋದ್ರಿಂದ, ಖಂಡಿತವಾಗ್ಲೂ ಈ ಜಾತಕದ ವ್ಯಕ್ತಿ ಎಜುಕೇಷನ್, ಉತ್ತಮವಾದಂಥ ಎಜುಕೇಷನ್ ಕೊಟ್ಟರೆ, ಒಂದು ಮೆಡಿಕಲ್ ಏನಾದರೂ ಇವನಿಗೆ ಓದಿಸಿದ್ರೆ, ಆ ಸೈನ್ಸ್ ಕೊಡಿಸಿ ಒಂದು ಮೆಡಿಕಲ್ ಓದಿಸೋದ್ರಿಂದನೋ ಡಾಕ್ಟರ್ ಓದಿಸೋದ್ರಿಂದ ಖಂಡಿತವಾಗ್ಲೂ ಡಾಕ್ಟರ್ ಆಗ್ತಕ್ಕಂಥ ಯೋಗ, ಉತ್ತಮ ಯೋಗ ಖಂಡಿತ ಜಾತಕದಲ್ಲಿದೆ. ಅದನ್ನು ಖಂಡಿತವಾಗ್ಲೂ ಮಾಡ್ಬೋದು. ಆ ರೀತಿ ಒಂದು ಯೋಗ ಉಂಟಾಗ್ತದೆ. ಮತ್ತು ಇಲ್ಲಿ 10ನೇ ಮನೆ 9ನೇ ಮನೆ ಅಧಿಪತಿ ಉಚ್ಚನಾಗಿ ಜೊತೆಲೇ ರಾಹು ಇರೋದ್ರಿಂದ, ರಾಹುಗೆ ಇಲ್ಲಿ ತುಲಾ ರಾಶಿ ಸ್ವಾತಿ ನಕ್ಷತ್ರದ ಅಲ್ಲೇ ರಾಹು ಚಂದ್ರ ಎಲ್ಲ ಇರೋದ್ರಿಂದ ಉತ್ತಮವಾದಂಥ ಒಂದು ಧನಕಾಸಿನ ಸಂಪಾದನೆ, ಶೇರ್ ಮಾರ್ಕೆಟ್ ರಾಜಯೋಗ, ಮತ್ತು ಶತ್ರುಗಳನ್ನ ಗೆದ್ಕೋತಾನೆ. ಈ ಜಾತಕದ ವ್ಯಕ್ತಿ ಶತ್ರುಗಳನ್ನ ಗೆದ್ಕೋತಾನೆ. ಜೀವನದಲ್ಲಿ ಕೆಲವೊಂದು ಚಾಲೆಂಜಸ್ನ ಫೇಸ್ ಮಾಡ್ತಕ್ಕಂಥ ಮತ್ತು ಅದರಲ್ಲಿ ಸಕ್ಸಸ್ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ. ಮತ್ತು ಈ ಜಾತಕದ ವ್ಯಕ್ತಿಗೆ ಇಲ್ಲಿ ಕೆಲವೊಂದಷ್ಟು ದೋಷಗಳಿದೆ. ಏನಪ್ಪ ಅಂದರೆ, ಬುಧ ನೀಚ ಆಗಿರೋದು 11ನೇ ಮನೆಯಲ್ಲಿ ಕೆಲವೊಂದಷ್ಟು ಎರಡು ಮತ್ತು ಪಂಚಮಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಬುಧ 11ರಲ್ಲಿ ನೀಚ ಆಗಿದ್ದಾನೆ. ಆ ನೀಚ ಬುಧನ್ನ ನೀಚ ಆಗಿದ್ದು ಸಹ ಗುರು ಪರಿವರ್ತನೆ ಆಗೋದ್ರಿಂದ ನೀಚ ಭಂಗ ಆಗ್ತದೆ. ನಂತರ ನೀಚ ಭಂಗ ಆದರೂ ಸಹ ಬುಧನನ್ನು ಶತ್ರುಗ್ರಹ ಕುಜ ನೋಡ್ತಾ ಇರೋದ್ರಿಂದ, ಪಂಚಮ ಭಾವದಲ್ಲೇ ಕುಜ ಇರೋದ್ರಿಂದ, ಪಂಚಮ ಭಾವದಲ್ಲಿ ಬುಧ ಪಂಚಮಾಧಿಪತಿ ಆಗಿರೋದ್ರಿಂದ ಸಂತಾನಕ್ಕೆ ಸ್ವಲ್ಪ ತಡೆ ಆಗ್ತದೆ. ಮದುವೆ ಆದರೆ ಸಂತಾನದ ವಿಚಾರದಲ್ಲಿ ತಡೆ ಆಗ್ತಕ್ಕಂಥದ್ದು, ಬೇಗನೆ ಸಂತಾನ ಕೊಡೋದಿಲ್ಲ. ಈ ರೀತಿಯಾಗೊಂದು ಒಂದು ಯೋಗ ಬರ್ತದೆ. ಮತ್ತು ಪಂಚಮದಲ್ಲಿ ಕುಜ ವಕ್ರ ಆಗಿರೋದ್ರಿಂದ, ಮತ್ತು ಪಂಚಮಾಧಿಪತಿ ಬುಧ ಅಸ್ತನಾಗಿದ್ದಾನೆ. ಧನಸ್ಥಾನಾಧಿಪತಿಯಾಗಿ ಪಂಚಮಾಧಿಪತಿಗೆ ಅಸ್ತ ಆಗಿರೋದ್ರಿಂದ ಒಂದಷ್ಟು ದುಡ್ಡು ವ್ಯಯ ಮಾಡ್ತಾನೆ. ದುಡ್ಡು ವೇಸ್ಟ್ ಆಗ್ತದೆ, ಲಾಸ್ ಆಗ್ತದೆ. ತಂದೆ ಮಾಡಿರ್ತಕ್ಕಂಥ ದುಡ್ಡನ್ನ ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತಕ್ಕಂಥ ಸಮಸ್ಯೆ ಬರ್ತದೆ. ಮತ್ತು ಬುಧ ಪಂಚಮಾಧಿಪತಿ ಆಗಿರೋದ್ರಿಂದ ಪುತ್ರ ಸಂತಾನಕ್ಕೆ, ಬಹಳ ವಿಶೇಷವಾಗಿ ಪುತ್ರ ಸಂತಾನಕ್ಕೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಬರ್ತದೆ. ಹೆಣ್ಣು ಸಂತಾನ ಬರೋ ಚಾನ್ಸಸ್ ಇರ್ತದೆ. ಇನ್ನು ಮನೆ ಮಠ ಭೂಮಿ ಆಸ್ತಿ ಪಾಸ್ತಿ ವಿಚಾರಕ್ಕೆ ಬರೋದಾದರೆ, 4ನೇ ಮನೆ ಅಧಿಪತಿ ರವಿ 12ರಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. 12ನೇ ಭಾವ ವ್ಯಯಸ್ಥಾನ ಆದರೂ ಸಹ ಉಚ್ಚನಾಗಿದ್ದಾನೆ. ಆದರೆ ವರ್ಗೋತ್ತಮ ಆಗಿರೋದ್ರಿಂದ ಆ 12ನೇ ಭಾವದ ಫಲ ಹೊರಟೋಗ್ತದೆ. ವರ್ಗೋತ್ತಮ ಆಗಿರೋದ್ರಿಂದ ರವಿ 4ನೇ ಭಾವಾಧಿಪತಿ ಆಗಿರೋದ್ರಿಂದ ಅತ್ಯುತ್ತಮವಾದಂಥ ಒಂದು ಭೂಮಿ ಯೋಗ. 4ನೇ ಭಾವ ಒಂದು ಸುಖ ಸ್ಥಾನ, ಮಾತೃಸ್ಥಾನ, ಭೂಮಿ ಯೋಗ ಅಂತೆಲ್ಲ ಕರಿತೀವಿ. ಸೊ ಹಂಗಾಗಿ ಉತ್ತಮವಾದಂಥ ಮನೆಗಳು ಅಂತ ಹೇಳಿದ್ದೀನಿ ನಾನು, ಒಂದು ಮನೆ ಅಲ್ಲ. ಈ ವ್ಯಕ್ತಿಗೆ, ಜಾತಕದ ವ್ಯಕ್ತಿಗೆ ಚಿಕ್ಕ ವಯಸ್ಸಿಗೆ ಒಳ್ಳೆಯ ಉತ್ತಮವಾದಂಥ ಮನೆ ಆಸ್ತಿ ಪಾಸ್ತಿ ಎಲ್ಲ ಸಿಗ್ತಕ್ಕಂಥ ಯೋಗ ಉಂಟಾಗ್ತದೆ. ಅದು ಯಾರಿಂದ? ರವಿ ಪಿತೃಕಾರಕ ಆಗಿರೋದ್ರಿಂದ ತಂದೆಯಿಂದ ಆ ಯೋಗ ಉಂಟಾಗ್ತದೆ. ಮತ್ತು ರವಿ ಇಲ್ಲಿ ವರ್ಗೋತ್ತಮ ಆಗಿರೋದ್ರಿಂದ, ರವಿ ವರ್ಗೋತ್ತಮ ಆದರೆ ಏನೇನು ಫಲ ಕೊಡ್ತಾನೆ? ರವಿ ಬಂದರೆ ಇಲ್ಲಿ ಪಿತೃಕಾರಕ. ಪಿತೃ ತಂದೆಗೆ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತದೆ. ಯಶಸ್ಸು ಕೀರ್ತಿ ಧನಲಾಭ ಎಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಮತ್ತು 9ನೇ ಮನೆ ಅಧಿಪತಿ ಅಂದರೆ ಪಿತೃಸ್ಥಾನಾಧಿಪತಿ ಸಹ ಶನಿ ಸಹ ಉಚ್ಚನಾಗಿರೋದ್ರಿಂದ ಬಹಳ ವಿಶೇಷವಾಗಿ ಈ ಯೋಗ ಹುಟ್ಟಿದ ಮೇಲೆ ತಂದೆಗೆ ಹೆಚ್ಚು ಲಾಭ, ಕೀರ್ತಿ, ಪ್ರಶಂಸೆ ಎಲ್ಲ ಉತ್ಪತ್ತಿ ಆಗ್ತದೆ. ಮತ್ತು ಇಲ್ಲಿ ಶನಿ ತಾನಿರೋ ಜಾಗದಿಂದ ಉಚ್ಚ ರವಿನ ಮತ್ತು ಕೇತುನ ನೋಡ್ತಾ ಇದ್ದಾನೆ. ಕೆಲವೊಂದಷ್ಟು ತಂದೆಗೆ ಮತ್ತು ಈ ವ್ಯಕ್ತಿಗೆ ದುಡ್ಡು ಕಾಸಲ್ಲಿ ಕೆಲವೊಂದು ವಿಚಾರದಲ್ಲಿ ಕರ್ಮಸ್ಥಾನದಲ್ಲಿ ತುಂಬ ವರ್ಕ್ ಪ್ರೆಷರ್, ಈ ಜಾತಕದ ವ್ಯಕ್ತಿ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ಮತ್ತು ತಂದೆಯ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ, ಮತ್ತು ತಾಯಿ 4ನೇ ಭಾವ ರವಿ 12ರಲ್ಲಿರೋದ್ರಿಂದ ತಾಯಿಗೆ ಕೆಲವೊಂದಷ್ಟು ಆರೋಗ್ಯದ ಸಮಸ್ಯೆ, ತಂದೆಗೆ ಕರ್ಮಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ತುಂಬ ಒಂದಷ್ಟು ಸಮಸ್ಯೆಗಳು ಬರ್ತಕ್ಕಂಥದ್ದು, ಸಣ್ಣ ಪಟ್ಟ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು ಆಗ್ತದೆ ಫ್ಯೂಚರಲ್ಲಿ. ಅದು ಆಯಾ ದಶಾಭುಕ್ತಿಗಳಲ್ಲಿ ಉಂಟಾಗ್ತದೆ. ಎಲ್ಲ ಟೈಮಲ್ಲಿ ಆಗಲ್ಲ. ರವಿ ದಶೆಯಲ್ಲೋ ಅಥವಾ ಕೇತು ದಶೆಯಲ್ಲೋ ಆ ಥರ ಫಲ, ಕೆಟ್ಟ ಫಲ ಸ್ವಲ್ಪ ಬರೋ ಚಾನ್ಸಸ್ ಇರುತ್ತೆ. ತಂದೆಗೆ ಸಿಕ್ಕಾಪಟ್ಟೆ ಸಂಚಾರ ಆಗ್ತದೆ. ರವಿ 12ಕ್ಕೆ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಸಂಚಾರ ಆಗ್ತಕ್ಕಂಥದ್ದು, ಮತ್ತು ಕಾಲುಗಳಿಗೆ ಪಾದಗಳಿಗೆ ತುಂಬ ಪೈನ್ ಬರ್ತಕ್ಕಂಥದ್ದು, ತಂದೆಗೆ ಆಗಿರ್ಬೋದು ಮತ್ತು ಈ ಜಾತಕದ ವ್ಯಕ್ತಿಗೂ ಆಗಿರ್ಬೋದು ಜೀವನದಲ್ಲಿ ಹೆಚ್ಚು ಪಾದದ ಪೇನ್, ಪಾದಗಳ ನೋವು ಬರ್ತಕ್ಕಂಥ ಯೋಗ ಉಂಟಾಗ್ತದೆ. ಅದು ಆ ರವಿ ದಶೆಯಲ್ಲೋ ಅಥವಾ ರವಿ ಭಕ್ತಿಗಳಲ್ಲೋ ಕೇತು ಭಕ್ತಿಗಳಲ್ಲೋ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಎಜುಕೇಷನ್ ಮಾಡೋ ವಿಚಾರಕ್ಕೆ ಬರೋದಾದರೆ, ಇಲ್ಲಿ 4ನೇ ಮನೆ ಅಧಿಪತಿ ರವಿ ಉಚ್ಚ ಸ್ಥಾನದಲ್ಲಿದ್ದಾನೆ. 2ನೇ ಮನೆಯಲ್ಲಿ ಗುರು ವಿದ್ಯಾಸ್ಥಾನದಲ್ಲಿ ಗುರು ಇದ್ದಾನೆ. ಮತ್ತು ವಿದ್ಯಾಕಾರಕ ಬುಧ ಇಲ್ಲಿ ನೀಚನಾದರೂ 11ನೇ ಭಾವದಲ್ಲಿದ್ದಾನೆ, ಪರಿವರ್ತನೆ ಯೋಗದಲ್ಲಿದ್ದಾನೆ. ಲಗ್ನಾಧಿಪತಿ ಶುಕ್ರ ಶುಭಗ್ರಹ, ವಿದ್ಯಾಕಾರಕ ಗ್ರಹ ಶುಕ್ರ 10ರಲ್ಲಿದ್ದಾನೆ. ಶನಿ ಸಹ ಉಚ್ಚ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಸ್ಲೋ ಇರುತ್ತೆ, ನಿಧಾನಕ್ಕೆ ಸ್ಲೋ ಆಗಿ, ಅಷ್ಟು ಬೇಗನೆ ಫಾಸ್ಟಾಗಿ ಎಜುಕೇಷನ್ನು
ಒಳ್ಳೆ ಉತ್ತಮ ಕಡೆ ಇಲ್ಲದಿದ್ದರೂ ಸಹ ನಿಧಾನಕ್ಕೆ ಸ್ಟಾರ್ಟಿಂಗ್ ಕ್ರಮೇಣವಾಗಿ ಡೆವಲಪ್ಮೆಂಟ್ ಆಗ್ತಾನೆ. ಹೈಯರ್ ಎಜುಕೇಷನ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಜ್ಞಾನಾಭಿವೃದ್ಧಿ ಆಗ್ತದೆ. ಅದು ಯಾವ ರೀತಿ ಅಂದರೆ, ಈ ಜಾತಕದ ವ್ಯಕ್ತಿ ಹುಟ್ಟಿರೋದು ಸ್ವಾತಿ ನಕ್ಷತ್ರದಲ್ಲಿ. ಸ್ವಾತಿ ನಕ್ಷತ್ರಕ್ಕೆ ಅಧಿಪತಿ ಬಂದು ರಾಹು ಆಗ್ತಾನೆ. ರಾಹು ದಶೆಯಲ್ಲಿ ರಾಹು 6ನೇ ಮನೆಯಲ್ಲಿರೋದ್ರಿಂದ ಮತ್ತು ಶನಿ ಜೊತೆ ಇರೋದ್ರಿಂದ ಏನಾಗ್ತದೆ, ಸ್ವಲ್ಪ ಎಜುಕೇಷನ್ ಸ್ಲೋ ಆಗ್ತದೆ. ರಾಹು ದಶೆ ಮುಗಿದ ತಕ್ಷಣ ಈ ವ್ಯಕ್ತಿಗೆ 16 ವರ್ಷ ಗುರು ದಶೆ ಬರ್ತದೆ. ಈ ಗುರುದಶೆಯಲ್ಲಿ ಉತ್ತಮವಾದಂಥ ಜ್ಞಾನಾರ್ಜನೆ ಆಗ್ತದೆ. ಎಜುಕೇಷನು ಎಲ್ಲ ಖಂಡಿತವಾಗ್ಲೂ ಉತ್ತಮವಾಗಿ ಬರ್ತದೆ. ಗುರುದಶೆಯಲ್ಲಿ ಖಂಡಿತವಾಗ್ಲೂ ಹೈಯರ್ ಎಜುಕೇಷನ್ ಮಾಡ್ತಾನೆ. ಹೈಯರ್ ಎಜುಕೇಷನ್ ಮಾಡಿ ಖಂಡಿತವಾಗ್ಲೂ ಏನು ಹೇಳಿದೆ, ಈ ಡಾಕ್ಟರ್ ಅನ್ನೋ ಒಂದು ಯೋಗಕ್ಕೆ ಖಂಡಿತ ಅನುಕೂಲ ಆಗ್ತದೆ. ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇಲ್ಲ ಬ್ಯಾಂಕ್ ನೌಕರಿಗೆ ಸಂಬಂಧಪಟ್ಟಿದ್ದು ಬ್ಯಾಂಕ್ ಮ್ಯಾನೇಜರು ಅಥವಾ ಗೌರ್ಮೆಂಟು ಸರ್ವೇಯರ್ ಡಿಪಾರ್ಟ್ಮೆಂಟ್ ಯಾರ್ಯಾರು ಈ ರೀತಿಯಾದಂಥ ಒಂದು ಯೋಗ ಖಂಡಿತವಾಗ್ಲೂ ಇದೆ. ಹೆಚ್ಚಾಗಿರ್ತಕ್ಕಂಥದ್ದು ಒಂದು ಡಾಕ್ಟರ್ ಆಗ್ತಕ್ಕಂಥದ್ದು ಅಥವಾ ಇಂಜಿನಿಯರ್ ಆಗ್ತಕ್ಕಂಥ ಯೋಗ ಖಂಡಿತ ಜಾತಕದಲ್ಲಿ ತುಂಬ ತೋರಿಸ್ತಾ ಇದೆ. ಮತ್ತು 2ನೇ ಭಾವದಲ್ಲಿ ಮಾಂದಿರೋದು ಮತ್ತು ಧನಸ್ಥಾನಾಧಿಪತಿ ಬುಧ ನೀಚ ಇರೋದ್ರಿಂದ ಯಥೇಚ್ಛವಾಗಿ ಎಜುಕೇಷನ್ಗೆ ತುಂಬ ದುಡ್ಡು ವೇಸ್ಟ್ ಆಗ್ತದೆ. ತುಂಬ ದುಡ್ಡು ವೇಸ್ಟ್ ಮಾಡ್ಕೋತಾನೆ. ಕೆಲವೊಂದಷ್ಟು ಪರ್ಸನಲ್ ವಿಚಾರಗಳಿಗೂ ಈ ಜಾತಕ ವ್ಯಕ್ತಿ ತಂದೆ ಆ ದುಡ್ಡನ್ನು ವ್ಯರ್ಥ ಮಾಡ್ತಕ್ಕಂಥದ್ದು ಆಗುವಂಥ ಚಾನ್ಸಸ್ ಇರ್ತದೆ. ಅದೇನು ಮಾಡೋಕ್ಕಲ್ಲ. ಮತ್ತು ಜಾತಕ ವ್ಯಕ್ತಿ ಮತ್ತೆ ಸಂಪಾದನೆ ಮಾಡ್ಕೋತಾನೆ ಅದನ್ನೆಲ್ಲ. ನಂತರ ಇಲ್ಲಿ 3ನೇ ಭಾವ ವಿಚಾರಕ್ಕೆ ಬರ್ತದೆ. ಕಿರಿಯ ಸಹೋದರ 3ನೇ ಭಾವಾಧಿಪತಿ ಚಂದ್ರ 6ನೇ ಮನೆಯಲ್ಲಿ ರಾಹು ಮತ್ತು ಶನಿ ಜೊತೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಈ ಜಾತಕದ ವ್ಯಕ್ತಿಯ ನಂತರ ಯಾವುದೇ ಮಗುವಿನ ಸಂತಾನ ಇರೋದಿಲ್ಲ. ಯಾಕೆಂದರೆ ಈ ಜಾತಕದ ವ್ಯಕ್ತಿಗೆ 3ನೇ ಮನೆ ಬಂದು ಕಿರಿಯ ಸಹೋದರ ಅಂದರೆ ಚಿಕ್ಕ ತಮ್ಮ. ಈ ಜಾತಕದ ವ್ಯಕ್ತಿಯ ನೆಕ್ಸ್ಟ್ ಸಂತಾನನೇ ಬರೋದು 3ನೇ ಮನೆ. 3ನೇ ಭಾವಾಧಿಪತಿ ಚಂದ್ರ ಸ್ವಾತಿ ನಕ್ಷತ್ರದಲ್ಲಿದ್ದಾನೆ. ರಾಹು ಜೊತೆ ಅಲ್ಲೇ ಇದ್ದಾನೆ. ರಾಹು ಮತ್ತು ಶನಿ ಜೊತೆ ಇರೋದ್ರಿಂದ ಸಂತಾನ ಬರ್ತಂದರೆ ನೆಕ್ಸ್ಟ್ ಮಗು ಹುಟ್ಟೋದಿಲ್ಲ, ಚಾನ್ಸ್ ಇಲ್ಲ. ಮಗುವಿಗೆ ಫಲ ಕೊಟ್ಟೋಕ್ಕೆ ಇಲ್ಲಿ ಆಗೋದಿಲ್ಲ. ಚಂದ್ರ ಇಲ್ಲಿ ರಾಹು ಯುಕ್ತನಾಗಿರೋದ್ರಿಂದ ಒಂದು ದೋಷ ಉಂಟಾಗ್ತದೆ. ಹಾಗಾಗಿ ಇದೊಂದು ಫಲ ಇಲ್ಲ. ಈ ಸಂಪೂರ್ಣ ಎಲ್ಲ ಫಲಗಳನ್ನ ಈ ಲಗ್ನಾಧಿಪತಿನೇ ಅನುಭವಿಸ್ಕೊಳ್ಳೋಕ್ಕಂಥ ಪರಿಸ್ಥಿತಿ ಬರ್ತದೆ. ಆರೋಗ್ಯದ ವಿಚಾರಕ್ಕೆ ಬರೋದಾದರೆ 3ನೇ ಮನೆಯಾಧಿಪತಿ ಚಂದ್ರ ರಾಹು ಜೊತೆ ಇರೋದು, ಶನಿ ಜೊತೆ ಇರೋದ್ರಿಂದ ಶೀತವಾಯು ಅಂತೀವಿ. ಶೀತ ಆಗ್ತಕ್ಕಂಥದ್ದು, ಕಫ ಕಟ್ತಕ್ಕಂಥದ್ದು, ಆಗಾಗ ಜ್ವರ ಬಂದು ಎದೆಯಲ್ಲಿ ಅದು ಕಫ ಉತ್ಪತ್ತಿ ಆಗ್ತಕ್ಕಂಥದ್ದು ಉಂಟಾಗ್ತದೆ. ಪಂಚಮದಲ್ಲಿ ಕುಜ ಇದ್ಕೊಂಡು ಅಷ್ಟಮ ದೃಷ್ಟಿಯಿಂದ ರವಿನ ನೋಡ್ತಾ ಇದ್ದಾನೆ. ಮತ್ತು ರವಿನ ನೋಡ್ತಾ ಇರೋದ್ರಿಂದ, ಕೇತುನು ಸಹ ಕುಜನ ನೋಡ್ತಾ ಇರೋದ್ರಿಂದ ಕಾಲಿನ ವಿಚಾರದಲ್ಲಿ ಹುಷಾರಾಗಿರಬೇಕು. ಯಾವಾಗಲಾದ್ರೂ ಕಾಲಿಗೆ ಗಾಯ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಕಾಲಿಗೆ ಗಾಯ ಆಗ್ತಕ್ಕಂಥದ್ದು, ಅದರ ಕಡೆ ಗಮನ ಇರಬೇಕಾಗ್ತದೆ. ಅದು ನಂತರ ಇಲ್ಲಿ ರವಿಗೂ ಸಹ ಕುಜನ ಅಷ್ಟಮ ದೃಷ್ಟಿಯಿಂದ ತಂದೆಗೂ ಸಹ ಕಾಲಿಗೆ ಗಾಯ ಆಗ್ತಕ್ಕಂಥ ಪರಿಸ್ಥಿತಿ ಬರೋ ಚಾನ್ಸಸ್ ಇರ್ತದೆ. ಅದರ ಕಡೆ ಗಮನ ಇರಬೇಕಾಗ್ತದೆ. ಅದು ಬಿಟ್ಟರೆ ಯಾವುದೋ ಅಷ್ಟೊಂದು ಕೆಟ್ಟ ಫಲ ಯಾವುದೂ ಇಲ್ಲ. ಇಲ್ಲಿ ಎಲ್ಲ ಉತ್ತಮವಾಗಿದೆ. ಜ್ವರ ಮತ್ತು ಕಫ ಅವೆರಡು ವಿಚಾರಕ್ಕೆ ಬರೋದ್ರಿಂದ ಹುಷಾರಾಗಿರಬೇಕಾಗ್ತದೆ. ಮತ್ತು ಬುಧ ನೀಚ ಇರೋದ್ರಿಂದ 11ರಲ್ಲಿ, ಇಲ್ಲಿ ಪಂಚಮದಲ್ಲಿ ಕುಜ ಇರೋದ್ರಿಂದ, ಮತ್ತು 6ರಲ್ಲಿ ಶುಕ್ರ ಎಲ್ಲ 6ನೇ ಮನೆ ಶನಿ ಮತ್ತು ರಾಹು ಇರೋದ್ರಿಂದ ಒಂದು ಸ್ವಲ್ಪ ಬಾಡಿ ತುಂಬ ವೆಯ್ಟ್ ಆಗ್ತಕ್ಕಂಥ ಸಮಸ್ಯೆ ಬರೋ ಚಾನ್ಸಸ್ ಇರ್ತದೆ ಫ್ಯೂಚರಲ್ಲಿ. ಅದರ ಕಡೆ ಗಮನ ಕೊಡಬೇಕಾಗ್ತದೆ. ಯಾಕಂದರೆ ಲಗ್ನಾಧಿಪತಿ ವಾಯುತತ್ವ ರಾಶಿಯಲ್ಲಿ ಇರೋದ್ರಿಂದ ಬಾಡಿ ತುಂಬ ಬಾಡಿ ಆಗ್ತಕ್ಕಂಥದ್ದು, ದೇಹ ಅಂದರೆ ದಪ್ಪ ದೇಹ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಸ್ವಲ್ಪ ಅದರ ಕಡೆ ಗಮನ ಕೊಡಬೇಕಾಗ್ತದೆ. ಡಯಟ್ ಮಾಡಬೇಕು, ಬಾಡಿನ ಫಿಟ್ಟಾಗಿ ಇಟ್ಕೊಳ್ಬೇಕಾಗ್ತದೆ, ಫಿಟ್ಟಾಗಿ ಇಟ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಜಾತಕದಲ್ಲಿ ರವಿ ವರ್ಗೋತ್ತಮದಿಂದ ರಾಜಯೋಗ ಮತ್ತು ಗುರು ಧನಸ್ಥಾನದಲ್ಲಿರೋದು ರಾಜಯೋಗ, 2 ಪರಿವರ್ತನೆ ಯೋಗಗಳು. ಗುರುವಿನ ಮನೆಯಲ್ಲಿ ಬುಧನ ಮನೆಯಲ್ಲಿ ಗುರು ಇರ್ತದೆ, ಪರಿವರ್ತನೆ ಯೋಗ ಉಂಟಾಗ್ತದೆ. ಜೀವನದಲ್ಲಿ ಧನಕಾಸು ಲಾಭ ಎಲ್ಲ ಉತ್ಪತ್ತಿ ಆಗ್ತದೆ. ಮತ್ತು ಚಿಕ್ಕ ವಯಸ್ಸಿಗೆ ಇವನಿಗೆ ಯಥೇಚ್ಛವಾಗಿ ಧನ ಲಾಭ, ಸಂಬಂಧಿಕರಿಂದ ಲಾಭ. ಏಕೆಂದರೆ 11ನೇ ಮನೆ ಬಂದು ಫ್ರೆಂಡ್ಸು ಮತ್ತು 11ನೇ ಮನೆ ಬಂದು ಸಂಬಂಧಿಕರು, ಗುರು ಬಂದು ಸಂಬಂಧಿಕರು, ಅವರೆಲ್ಲ ಲಾಭ ಸ್ಥಾನದಲ್ಲಿರೋದ್ರಿಂದ ಸಂಬಂಧಿಕರಿಂದ ಲಾಭ ಆಗ್ತದೆ, ಫ್ರೆಂಡ್ಸಿಂದ ಲಾಭ ಆಗ್ತದೆ. ಗಿಫ್ಟ್ಗಳು, ಕೆಲವೊಂದಷ್ಟು ದುಡ್ಡಿನ ಹೆಲ್ಪು ಎಲ್ಲ ಸಂಬಂಧಿಕರಿಂದ ಸಿಕ್ಕೋ ಚಾನ್ಸಸ್, ಫ್ರೆಂಡ್ಸಿಂದ ಅನುಕೂಲ ಸಿಗ್ತದೆ. ಅದೊಂದು ಹೆಚ್ಚು ಇವರಿಗೆ ಲಾಭ ಉಂಟಾಗ್ತದೆ. ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಯೋಗಗಳಿದೆ, ಪರಿವರ್ತನೆ ಯೋಗ ಯಾರಿಗಿದೆ, ಗ್ರಹಗಳ ಉಚ್ಚ ಭಾವದ ಫಲ ಯಾವ ರೀತಿ ಇದೆ, ಎಲ್ಲ ಇನ್ನೇನಾದರೂ ಕೆಟ್ಟ ಯೋಗಗಳಿದೆ ನೋಡ್ಕೊಬೋದು ನೀವು. ಇದೊಂದು ಸಣ್ಣ ಒಂದು ಜಾತಕ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ, ಒಳ್ಳೆಯದಾಗಲಿ.